Good morning, students. Welcome to Sociology online class. Myself, Sri G.D. Kadalagi, lecturer in Sociology, CS Tubji Education Societies, SSN Arts and Commerce College, Hukkeri. Students, for your first semester, the paper name is Principles of Sociology. Today, in this class, we will discuss about first unit, Introduction of Sociology. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು G.D. ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, CS ತುಬಚಿ ಶಿಕ್ಷಣ ಸಂಸ್ಥೆಯ SSN ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹುಕ್ಕೇರಿ. ತಮಗೆಲ್ಲ ಸಮಾಜಶಾಸ್ತ್ರ ಆನ್ಲೈನ್ ತರಗತಿಗೆ ಸ್ವಾಗತ. ಈ ಮೊದಲನೆಯ ಸೆಮಿಸ್ಟರ್ನ ನಿಮ್ಮ ಪತ್ರಿಕೆಯ ಹೆಸರು ಸಮಾಜಶಾಸ್ತ್ರದ ಮೂಲ ತತ್ವಗಳು. ಇದರಲ್ಲಿ ಬರುವಂತಹ ಮೊದಲನೆಯ ಘಟಕ ಸಮಾಜಶಾಸ್ತ್ರದ ಪರಿಚಯ. ಸೊ ಟುಡೇ ವಿ ಡಿಸ್ಕಸ್ ದ ಮೀನಿಂಗ್ ಆ್ಯಂಡ್ ಡೆಫಿನಿಷನ್ ಆಫ್ ಸೋಷಿಯಾಲಜಿ. ಇವತ್ತು ನಾವು ಸಮಾಜಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯೆಯ ಕುರಿತು ಚರ್ಚಿಸೋಣ. ಬಿಫೋರ್ ಗೋಯಿಂಗ್ ಟು ನೋ ಅಬೌಟ್ ದಿ ಸೊಸೈಟಿ, ಬ್ರೀಫ್ಲಿ I remember you about the social sciences. So already you know that social or science we classified into two types. Here science means it is the systematic body of knowledge. The knowledge or science we classified into two types, natural science and social science. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಸಮಾಜಶಾಸ್ತ್ರದ ಅಧ್ಯಯನವನ್ನು ಆರಂಭಿಸೋದಕ್ಕಿಂತ ಮೊದಲು ನಿಮಗೆ ವಿಜ್ಞಾನಗಳ ಒಂದು ಸಂಕ್ಷಿಪ್ತವಾದಂಥ ಪರಿಚಯವನ್ನು ಅಥವಾ ಈಗಾಗಲೇ ತಿಳ್ಕೊಂಡಿದ್ದೀರಿ ಅದರ ಒಂದು ಪುನರ್ಮನನವನ್ನು ಮಾಡಿಕೊಡ್ತೀನಿ. ವಿಜ್ಞಾನ ಅಂತಂದರೆ ಅದೊಂದು ವ್ಯವಸ್ಥಿತವಾಗಿರುವಂಥ ಜ್ಞಾನ. ಈ ಜ್ಞಾನವನ್ನು ಅಥವಾ ವಿಜ್ಞಾನವನ್ನು ನಾವು ಎರಡು ಪ್ರಕಾರಗಳಾಗಿ ವರ್ಗೀಕರಿಸ್ತೀವಿ, ನೈಸರ್ಗಿಕ ವಿಜ್ಞಾನ ಮತ್ತು ಸಾಮಾಜಿಕ ವಿಜ್ಞಾನ ಅಂತ. ಆಲ್ರೆಡಿ ಯು ನೋ ದ್ಯಾಟ್ ಇನ್ ನ್ಯಾಚುರಲ್ ಸೈನ್ಸಸ್, ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ, ಸೊ ದೀಸ್ ಆಲ್ ಕಮ್ಸ್ ಅಂಡರ್ ನ್ಯಾಚುರಲ್ ಸೈನ್ಸಸ್. History, political science, sociology, economics, psychology, these all comes under social sciences. ನೈಸರ್ಗಿಕ ವಿಜ್ಞಾನಗಳಲ್ಲಿ ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಜೀವಶಾಸ್ತ್ರ, ಭೂಗೋಳಶಾಸ್ತ್ರದಂಥವುಗಳು ಬಂದರೆ, ಸಾಮಾಜಿಕ ವಿಜ್ಞಾನಗಳಲ್ಲಿ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಮನೋವಿಜ್ಞಾನದಂತಹ ವಿಜ್ಞಾನಗಳು ಸಾಮಾಜಿಕ ವಿಜ್ಞಾನಗಳಡಿಯಲ್ಲಿ ಬರ್ತಾವ. ಹಿಯರ್ ದ ಸೋಷಿಯಾಲಜಿ ಕಮ್ಸ್ ಅಂಡರ್ ಸೋಷಿಯಲ್ ಸೈನ್ಸಸ್. ಇಲ್ಲಿ ಸಮಾಜಶಾಸ್ತ್ರ ಸಾಮಾಜಿಕ ವಿಜ್ಞಾನಗಳ ಅಡಿಯಲ್ಲಿ ಬರ್ತದೆ. ದ ಹೆರಿಟೇಜ್ ಆಫ್ ಸೋಷಿಯಲ್ ಸೈನ್ಸ್ ಸ್ಟಾರ್ಟೆಡ್ ಇನ್ 18th and 19th century. ಈ ಒಂದು ಸಮಾಜ ವಿಜ್ಞಾನಗಳ ಪರಂಪರೆ ಆರಂಭಗೊಂಡಿದ್ದು 18 ಮತ್ತು 19ನೇ ಶತಮಾನದಲ್ಲಿ. Here, our subject sociology also established or introduced in 1939. You already know that. ಇಲ್ಲಿ ಸಮಾಜಶಾಸ್ತ್ರವು ಕೂಡ 1839ರಲ್ಲಿ ಸ್ಥಾಪಿಸಲ್ಪಡ್ತದೆ ಅಥವಾ ಪರಿಚಯಿಸಲ್ಪಡ್ತದೆ ಒಂದು ಪ್ರತ್ಯೇಕ ವಿಜ್ಞಾನವಾಗಿ. Next, here before going to discuss about the meaning of sociology, first of all, briefly, I introduce how the society formulate.
ಸಮಾಜಶಾಸ್ತ್ರದ ಅರ್ಥವನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ನಾವು ಸಮಾಜ ಹೇಗೆ ರಚನೆಗೊಳ್ತದೆ ಅನ್ನುವಂಥ ಒಂದು ಪರಿಚಯವನ್ನು ನಾನು ನಿಮ್ಮಲ್ಲಿಗೆ ಮಾಡಿಕೊಡ್ತೀನಿ. ಎ ವೆಲ್ ನೋನ್ ಫಿಲಾಸಫರ್ Aristotle, you know his name, Aristotle, rightly told that man is a social animal. Man is a social animal. Here, social means what? Why he called man is a social animal? ಒಬ್ಬ ಶ್ರೇಷ್ಠ ವಿದ್ವಾಂಸನಾಗಿರುವಂತಹ ಅರಿಸ್ಟಾಟಲ್ ಒಂದು ಮಾತನ್ನು ಹೇಳ್ತಾನೆ, ಮಾನವ ಸಾಮಾಜಿಕ ಜೀವಿ ಅಂತ. ಹಾಗಾದರೆ ಇಲ್ಲಿ ಸಾಮಾಜಿಕ ಅಂದರೆ ಏನು ಅಂತ, ವಾಟ್ ಇಟ್ ಮೀನ್ಸ್? ವಿ ಯೂಸ್ ಡೇ ಟು ಡೇ ಲೈಫ್ ಸೋಷಿಯಲ್, ಬಟ್ ವಾಟ್ ಇಟ್ ಮೀನ್ಸ್? ಇಟ್ ಮೀನ್ಸ್ ಹಿಯರ್ ಹ್ಯೂಮನ್ ಇವೆಂಟ್. ಸೋಷಿಯಲ್ ಮೀನ್ಸ್ ಇಟ್ ಈಸ್ ಹ್ಯೂಮನ್ ಇವೆಂಟ್. ಇಲ್ಲಿ ಸಾಮಾಜಿಕ ಅಂತಂದರೆ ಮಾನವನ ಕ್ರಿಯೆ ಅಥವಾ ಘಟನೆ ಅಂತ. ಮಾನವನ ಕ್ರಿಯೆ ಅಥವಾ ಘಟನೆಯನ್ನೇ ನಾವು ಸಾಮಾಜಿಕ ಅಂತ ಕರಿತೀವಿ. ವೆನ್ ಹ್ಯೂಮನ್ ಬೀಯಿಂಗ್ಸ್ ಇನ್ ಡೇ ಟು ಡೇ ಲೈಫ್ ಇನ್ವಾಲ್ವ್ ಇನ್ ಡಿಫರೆಂಟ್ ಇವೆಂಟ್ಸ್, ಆಕ್ಟಿವಿಟೀಸ್, that time they must and should come with contact and communication with others. Contact and communication. ಯಾವಾಗ ಜನರು ಅಥವಾ ಮಾನವ ಜೀವಿಗಳು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಘಟನೆಗಳಲ್ಲಿ ತೊಡಗುತ್ತಾರೆ, ಆ ಸಂದರ್ಭದಲ್ಲಿ ಸಂಪರ್ಕ ಮತ್ತು ಸಂವಹನಕ್ಕೆ ಒಳಪಡ್ತಾರೆ. ಸೊ ವಿದೌಟ್ ಕಾಂಟ್ಯಾಕ್ಟ್ ಆ್ಯಂಡ್ ಕಮ್ಯುನಿಕೇಷನ್ ದೇ ಕ್ಯಾನ್ ನಾಟ್ ಎಂಗೇಜ್ ಇನ್ ಡಿಫ್ರೆಂಟ್ ಆ್ಯಕ್ಟಿವಿಟಿ. ಇಲ್ಲಿ ಸಂಪರ್ಕ ಸಂವಹನಕ್ಕೆ ಬರದೆ ಯಾವುದೇ ಚಟುವಟಿಕೆಗಳನ್ನು ಕ್ರಿಯೆಗಳನ್ನು ತಮ್ಮಷ್ಟೇ ತಾವೇ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಮಾಜಿಕ ಜೀವನದಲ್ಲಿ ಮಾನವರು ಯಾವಾಗ ಪರಸ್ಪರ ಕ್ರಿಯೆ ಚಟುವಟಿಕೆಗಳು ಒಳಪಟ್ಟರು ಆವಾಗ ಒಬ್ಬರು ಇನ್ನೊಬ್ಬರು ಸಂಪರ್ಕ ಸಂವಹನಕ್ಕೆ ಒಳಪಡಲಿಕ್ಕೆ ಪ್ರಾರಂಭಿಸಿದರು. ವಿತ್ ದಿ ಕಂಟಿನ್ಯೂಯಸ್ ಕಾಂಟ್ಯಾಕ್ಟ್ ಆ್ಯಂಡ್ ಕಮ್ಯುನಿಕೇಷನ್ ದೇ ಕಮ್ ಟು ದಿ ರಿಲೇಷನ್ಶಿಪ್. ದೇ ಕಮ್ ಟು ದಿ ರಿಲೇಷನ್ಶಿಪ್. ಯಾವಾಗ ನಿರಂತರವಾಗಿರುವಂಥ ಸಂಪರ್ಕ ಸಂವಹನ ನಮ್ಮ ಮಧ್ಯೆ ಏರ್ಪಡ್ತದೆ ಆವಾಗ ನಮ್ಮ ಮಧ್ಯೆ ಒಂದು ಸಂಬಂಧ ಬೆಳೀತದೆ. ಸೊ ಹೌ ಯುವರ್ ಫ್ರೆಂಡ್ಶಿಪ್ ಎಕ್ಸಿಸ್ಟ್, ನಿಮ್ಮ ಮಧ್ಯೆ ಒಂದು ಫ್ರೆಂಡ್ಶಿಪ್ ಹೆಂಗೆ ಬೆಳೀತದೆ ಅಂತಂದರೆ ದಿನಾಲೂ ಪರಸ್ಪರ ಭೇಟಿ ಆಗೋದ್ರಿಂದ ಮಾತಾಡೋದ್ರಿಂದ ನಿಮ್ಮ ಮಧ್ಯೆ ಏನು ಮಾಡ್ತದೆ ಒಂದು ಫ್ರೆಂಡ್ಶಿಪ್ ಬೆಳೀತದಲ್ಲ. ಹಾಗೆ ಸಮಾಜದಲ್ಲಿ ಜನರು ಬೇರೆ ಬೇರೆ ಘಟನೆಗಳು ತೊಡಿದಾಗ ನಿರಂತರ ಸಂಪರ್ಕಕ್ಕೆ ಬಂದಾಗ ಅವ್ರ ಮಧ್ಯೆ ಒಂದು ಸಂಬಂಧ ಬೆಳೀತದೆ. The relationship what exists in human being, it is also called society. ಈ ಥರ ಜನರ ಮಧ್ಯೆ ಏನು ಒಂದು ಸಂಬಂಧಗಳು ಬೆಳಿತಾವ ಇದನ್ನು ನಾವು ಸಮಾಜ ಅಂತ ಕರಿತೀವಿ. ಆರ್ ಅನದರ್ ವೇ, ವೆನ್ ದ ರಿಲೇಷನ್ಶಿಪ್ ಎಕ್ಸಿಸ್ಟ್ ಇನ್ ಪೀಪಲ್ ಇನ್ ಡಿಫರೆಂಟ್ ಆಸ್ಪೆಕ್ಟ್ಸ್ ದೇ ಫಾರ್ಮುಲೇಟ್ ಗ್ರೂಪ್ಸ್. ಯಾವಾಗ ಸಂಬಂಧಗಳು ಬೆಳಿತಾವ ಬೇರೆ ಬೇರೆ ಉದ್ದೇಶಗಳನ್ನಿಟ್ಟುಕೊಂಡು ಅವರ ಮಧ್ಯೆ ಸಂಪರ್ಕ ಸಂವಹನ ಹೊರಪಟ್ಟು ಸಂಬಂಧ ಏರ್ಪಟ್ಟು ಅದರ ಆಧಾರದ ಮೇಲೆ ಬೇರೆ ಬೇರೆ ಸಮೂಹಗಳು ಸ್ಥಾಪಿಸಲ್ಪಡ್ತವೆ. ದಿಸ್ ಗ್ರೂಪ್ ಆಫ್ ಗ್ರೂಪ್ ವಿ ಕಾಲ್ಡ್ ಸೊಸೈಟಿ. ದಿ ಗ್ರೂಪ್ ಆಫ್ ಗ್ರೂಪ್ ವಿ ಕಾಲ್ಡ್ ಸೊಸೈಟಿ. ಈ ಸಮೂಹಗಳ ಸಮೂಹವನ್ನೇ ನಾವು ಸಮಾಜ ಅಂತ ಕರಿತೀವಿ. The web of social relationship also we called society, or the group of group also we called society. There are different type of groups. So in family, in neighborhood, in community, in where we work, ಕುಟುಂಬದಲ್ಲಿರ್ಬೋದು, ನೆರೆಹೊರೆಯ ಸಮೂಹದಲ್ಲಿರ್ಬೋದು, ಸಮುದಾಯದಲ್ಲಿರ್ಬೋದು, ಅಥವಾ ನಾವು ಎಲ್ಲಿ ಕಲಿತಿರ್ತೀವಿ
ಎಲ್ಲ ವ್ಯವಹರಿಸಿರ್ತೀವಿ, ಅಲ್ಲಿ ಯಾವ ಥರ ಸಂಬಂಧ ಇಟ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ಸಮೂಹಗಳು ಬೆಳೆದು ಬರ್ತಾವ. ಈ ಥರ ಸಮೂಹಗಳಿಂದ ಕೂಡಿರುವಂಥದ್ದನ್ನೇ ನಾವು ಸಮಾಜ ಅಂತ ಕರಿತೀವಿ. ಸೊ ದಿಸ್ ಈಸ್ ಕಾಲ್ಡ್ ಸೊಸೈಟಿ. ಇದನ್ನೇ ನಾವು ಸಮಾಜ ಅಂತ ಕರಿತೀವಿ. ಓಕೆ, ಐ ಥಿಂಕ್ ಯು ನೋ ಹೌ ದಿ ಸೊಸೈಟಿ ಫಾರ್ಮುಲೇಟ್. ಸಮಾಜ ಅನ್ನುವಂಥದ್ದು ಹೇಗೆ ರಚನೆಗೊಳ್ತದ ಅಥವಾ ಸ್ಥಾಪಿಸಲ್ಪಡ್ತದ ಅನ್ನುವಂಥದ್ದನ್ನು ತಮಗೆ ಅರ್ಥ ಆಗದ ಅಂದ್ಕೊಳ್ತೀನಿ. ದೆನ್ which subject deals with the scientific study about society is called sociology. ಇಲ್ಲಿ ಸಮಾಜಶಾಸ್ತ್ರ ಅಂತಂದರೆ ಯಾವುದು ಈ ಥರ ಬೆಳೆದು ಬಂದಿರುವಂಥ ಸಮಾಜವನ್ನು ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತದ, ಅದನ್ನು ನಾವೇನಂತ ಕರಿತೀವಿ, ಸಮಾಜಶಾಸ್ತ್ರ ಅಂತ ಕರಿತೀವಿ. ಹಿಯರ್ ದ ಮೇನ್ ಏಮ್ ಆಫ್ ಸೋಷಾಲಜಿ ಈಸ್ ದ್ಯಾಟ್ to conduct complete and comprehensive study of human society on a scientific basis. So here its main objective is that to first of all to conduct complete study about the human society on a scientific basis, and also to provide knowledge about society, to provide comprehensive knowledge about the human society. ಸಮಾಜಶಾಸ್ತ್ರದ ಒಂದು ಮುಖ್ಯ ಉದ್ದೇಶ ಏನಂತಂದರೆ ವೈಜ್ಞಾನಿಕ ನೆಲೆಯ ಮೇಲೆ ಮಾನವ ಸಮಾಜವನ್ನು ಸಮಗ್ರವಾಗಿ ಅಧ್ಯಯನ ಮಾಡುವಂಥದ್ದು ಅಂತ. ಅಂದರೆ ಇಲ್ಲಿ ಸಮಾಜಶಾಸ್ತ್ರವನ್ನು ಯಾಕೆ ಪರಿಚಯಿಸಿದ್ರು ಅಂತಂದರೆ ಒಂದು ಮಾನವ ಸಮಾಜವನ್ನು ವೈಜ್ಞಾನಿಕ ಮನೋಭಾವನೆಯ ಆಧಾರದ ಮೇಲೆ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವಂಥದ್ದು ಅಂತ. ಆಮೇಲೆ ಮಾನವನ ಸಮಾಜಕ್ಕೆ ಏನೆಲ್ಲ ಸಂಬಂಧಪಟ್ಟಿದವು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡುವಂಥದ್ದು. ಬಿಫೋರ್ ಸೋಷಾಲಜಿ ದೇರ್ ವಾಸ್ ಎ ಆಂಥ್ರೋಪಾಲಜಿ. ಇಟ್ ಓನ್ಲಿ ಕಂಡಕ್ಟ್ ಸ್ಟಡಿ ಅಬೌಟ್ ಹ್ಯೂಮನ್ ಬೀಯಿಂಗ್ಸ್. ಈ ಮೊದಲು ಸಮಾಜಶಾಸ್ತ್ರಕ್ಕಿಂತ ಮೊದಲು ಮಾನವಶಾಸ್ತ್ರ ಅಂತ ಒಂದಿತ್ತು, ಈಗೂ ಇದೆ ಮಾನವಶಾಸ್ತ್ರ ಅಂತ. ಇದು ಕೇವಲ ಮಾನವನ ಬಗ್ಗೆ ಮಾತ್ರ ಅಧ್ಯಯನ ಮಾಡ್ತದ, ಮಾನವನಿಗೆ ಸಂಬಂಧಪಟ್ಟ ಇನ್ನುಳಿದ ಸಂಗತಿಗಳ ಬಗ್ಗೆ ಅಧ್ಯಯನ ಮಾಡೋದಿಲ್ಲ. ಸೊ ಮಾನವನ ಜೀವನ, ಅವನ ಸಂಸ್ಕೃತಿ, ಅವನು ಬೆಳೆದು ಬಂದ ಹಂತಗಳು, ಇವುಗಳನ್ನು ಮಾತ್ರ ಆಂಥ್ರೋಪಾಲಜಿ ಮಾನವಶಾಸ್ತ್ರ ಅಧ್ಯಯನ ಮಾಡ್ತದ. ಬಟ್ ಅದರ್ ಆಸ್ಪೆಕ್ಟ್ ಬಗ್ಗೆ ಇಲ್ಲಿ ಈ ಮಾನವಶಾಸ್ತ್ರ ಅಧ್ಯಯನ ಮಾಡೋದಿಲ್ಲ. ಬಟ್ ಸಮಾಜಶಾಸ್ತ್ರ ಮಾತ್ರ ಮಾನವನ ಜೀವನ, ಮಾನವನಿಗೆ ಸಂಬಂಧಪಟ್ಟ ಪ್ರತಿಯೊಂದು ಅಂಶಗಳನ್ನು ಅಧ್ಯಯನ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶ ಅನ್ನುವಂಥದ್ದು. ದೆನ್ ಕಮ್ ಟು ದಿ ಮೀನಿಂಗ್ ಆಫ್ ಸೋಷಾಲಜಿ. ಸಮಾಜಶಾಸ್ತ್ರದ ಅರ್ಥವನ್ನು ತೆಗೆದುಕೊಂಡಾಗ, ಬಿಫೋರ್ ಗೋಯಿಂಗ್ ಟು ನೋ ದಿ ಮೀನಿಂಗ್ ಆಫ್ ಸೋಷಾಲಜಿ, who contribute or who introduced the term sociology first time? Here, a well-known French philosopher, Auguste Comte, he first time introduced the term sociology in 1839 in his famous book Positive Philosophy. His famous book Positive Philosophy in 1839. So we call him as first founding father of sociology. ಸಮಾಜಶಾಸ್ತ್ರದ ಅರ್ಥವನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಈ ಪದವನ್ನು ಮೊದಲು ಪರಿಚಯಿಸಿದವರು ಯಾರು ಅಂತ ನೋಡಿದಾಗ, ಒಬ್ಬ ಶ್ರೇಷ್ಠ ಫ್ರೆಂಚ್ ತತ್ವಜ್ಞಾನಿಯಾಗಿರುವಂತಹ ಅಗಸ್ಟ್ ಕೋಮ್ಟ್ ಅನ್ನುವಂಥವನು 1839ರಲ್ಲಿ ತಾನು ಬರೆದಿರುವಂಥ ಒಂದು ಪ್ರಸಿದ್ಧ ಕೃತಿಯಾಗಿರುವಂಥ ಪಾಸಿಟಿವ್ ಫಿಲಾಸಫಿ ಎಂಬುದರಲ್ಲಿ ಸೋಷಾಲಜಿ ಎಂಬ ಪದವನ್ನು ಮೊದಲ ಬಾರಿಗೆ ಪ್ರಸ್ತಾಪಿಸ್ತಾನೆ. ತನ್ನ ಪ್ರಸಿದ್ಧ ಕೃತಿಯಾಗಿರುವಂತಹ ಪಾಸಿಟಿವ್ ಫಿಲಾಸಫಿ ಎನ್ನುವುದರಲ್ಲಿ 1839ರಲ್ಲಿ ಸೋಷಾಲಜಿ ಎಂಬ ಪದವನ್ನು ಮೊಟ್ಟ ಮೊದಲನೆಯದಾಗಿ ಪರಿಚಯಿಸ್ತಾನೆ. ಸೊ ಆ ಕಾರಣಕ್ಕಾಗಿ ಈತನನ್ನು ನಾವು ಪ್ರಪ್ರಥಮ ಸಮಾಜಶಾಸ್ತ್ರದ ಸಂಸ್ಥಾಪಕ ಪಿತಾಮಹ ಅಂತ ಕರಿತೀವಿ. ಆ ಕಾರಣಕ್ಕಾಗಿ ಇವನನ್ನು ಸಮಾಜಶಾಸ್ತ್ರದ
ಸಂಸ್ಥಾಪಕ ಪಿತಾಮಹ ಅಂತ ಕರಿತೀವಿ. When he introduced the term sociology in his famous book Positive Philosophy, that onwards here the sociology starts to origin and development as a independent science. ಯಾವತ್ತು ಅಗಸ್ಟ್ ಕೋಮ್ಟ್ ಪಾಸಿಟಿವ್ ಫಿಲಾಸಫಿಯಲ್ಲಿ ಈ ಸೋಷಾಲಜಿ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದ ಅವತ್ತಿನಿಂದ ಸಮಾಜಶಾಸ್ತ್ರ ಒಂದು ಪ್ರತ್ಯೇಕ ಸ್ವತಂತ್ರ ವಿಜ್ಞಾನವಾಗಿ ಹುಟ್ಟಿ ಬೆಳೆದುಕೊಂಡು ಬರಲಿಕ್ಕೆ ಪ್ರಾರಂಭಿಸಿತು ಅಂತ. Then we know here the origin of the term sociology. The term sociology derived from Latin root word socius and Greek word logos. It derived from two words. One is Latin word socius and Greek word logos. Here socius means companion or associate, and logos means science or study. ಸಮಾಜಶಾಸ್ತ್ರದ ಪದದ ಶಬ್ದಶಃ ಉಗಮ ಅದು ಹೇಗೆ ಉಗಮಗೊಂಡದ ಅಂತ ನೋಡಿದಾಗ ಸೋಷಾಲಜಿ ಎಂಬ ಪದವು ಎರಡು ಪದಗಳಿಂದ ಉಗಮಗೊಂಡದ. ಒಂದು ಲ್ಯಾಟಿನ್ ಭಾಷೆಯ ಸೋಸಿಯಸ್ ಎಂಬ ಪದದಿಂದ ಹಾಗೂ ಗ್ರೀಕ್ ಭಾಷೆಯ ಲಾಗೋಸ್ ಎಂಬ ಪದದಿಂದ ಉಗಮಗೊಂಡದ. ಇಲ್ಲಿ ಲ್ಯಾಟಿನ್ ಭಾಷೆಯಲ್ಲಿರುವಂಥ ಸೋಸಿಯಸ್ ಅಂತಂದರೆ ಸಹಚರ ಅಥವಾ ಸಮಾಜ ಅಂತ ಅರ್ಥ. ಇನ್ನು ಗ್ರೀಕ್ ಭಾಷೆಯಲ್ಲಿರುವಂಥ ಲಾಗೋಸ್ ಎಂಬನ್ನುವಂಥ ಪದದ ಅರ್ಥ ಅಂತಂದರೆ ವಿಜ್ಞಾನ ಅಥವಾ ಅಧ್ಯಯನ ಅಂತ. ಸೊ ಹಿಯರ್ ಸೋಷಾಲಜಿ, its etymological meaning is nothing but it is an study of society. It is a study of society or it is a study of companion. ಹಾಗಾಗಿ ಇಲ್ಲಿ ಶಬ್ದಶಃ ಸಮಾಜಶಾಸ್ತ್ರದ ಅರ್ಥವನ್ನು ನೋಡಿದಾಗ ಸಮಾಜದ ಅಧ್ಯಯನ ಅಂತ ಆಗ್ತದೆ. ಸಹಚರರ ಅಧ್ಯಯನ ಅಥವಾ ಸಮಾಜದ ಅಧ್ಯಯನ. ಸಮಾಜದಲ್ಲಿರುವಂಥ ಸಹಚರರು, ಸಂಬಂಧಗಳು, ಏನೆಲ್ಲ ಸಂಗತಿಗಳು ಬರ್ತವೆ ಅವುಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥದ್ದೇ ಸಮಾಜಶಾಸ್ತ್ರ ಅಂತ. Then come to the definition. Here many sociologists they want to try define what is sociology. Here we discuss only some definitions. First, according to Auguste Comte, he defined what is sociology. Sociology is the science of social phenomena subject to natural and invariable laws that discover of which is the object of investigation. According to Auguste Comte, sociology it is the science which deals with the social phenomena, and especially it also conducts a study about subject to natural and invariable laws. So what are the natural laws, and as for the society and as for the situation what they take changes or invariable laws, they must and should comes under the study of sociology. And also the subject discover the object of investigation to find the what is the main theme of the social phenomena. It is called sociology. ಅಗಸ್ಟ್ ಕೋಮ್ಟ್ ಪ್ರಕಾರ ಸಮಾಜಶಾಸ್ತ್ರ ಅಂದರೆ, ಸಮಾಜಶಾಸ್ತ್ರವನ್ನು ಹಲವಾರು ಸಮಾಜಶಾಸ್ತ್ರಜ್ಞರು ವ್ಯಾಖ್ಯಾನಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದರಲ್ಲಿ ಕೆಲವೊಬ್ಬರ ಬಗ್ಗೆ ಮಾತ್ರ ನಾವು ಇವತ್ತು ಚರ್ಚಿಸೋಣ. ಅದರಲ್ಲಿ ಮೊದಲನೇದು ಅಗಸ್ಟ್ ಕೋಮ್ಟ್ ಅನ್ನುವಂಥವನು ಸಮಾಜಶಾಸ್ತ್ರವನ್ನು ವ್ಯಾಖ್ಯಾನಿಸುವಂಥ ಪ್ರಯತ್ನ ಮಾಡಿದ್ದಾನೆ. ಅಗಸ್ಟ್ ಕೋಮ್ಟರ ಪ್ರಕಾರ ಸಮಾಜಶಾಸ್ತ್ರವು ನಿಸರ್ಗ ಸಹಜವಾದ ಹಾಗೂ ಸ್ಥಿರ ರೂಪದ ನಿಯಮಗಳಿಗೆ ಒಳಪಟ್ಟ ಸಾಮಾಜಿಕ ವಿದ್ಯಮಾನಗಳ ವಿಜ್ಞಾನವಾಗಿದ್ದು, ಅಂತಹ ನಿಯಮಗಳನ್ನು
ಕಂಡುಕೊಳ್ಳುವುದೇ ಅದರ ಶೋಧನೆಯ ಉದ್ದೇಶ ಅಂತ ಹೇಳ್ತಾರೆ. ಕೋಮ್ಟರ ಪ್ರಕಾರ ಸಮಾಜಶಾಸ್ತ್ರ ಅನ್ನುವಂಥದ್ದು ಒಂದು ಸಾಮಾಜಿಕ ವಿದ್ಯಮಾನಗಳ ವಿಜ್ಞಾನ ಆಗ್ಯದ. ಸಮಾಜದಲ್ಲಿ ಏನೆಲ್ಲ ಘಟನೆಗಳು ನಡೀತಾವ ಅವುಗಳ ಬಗ್ಗೆ ಅಧ್ಯಯನ ಮಾಡುವಂಥ ವಿಜ್ಞಾನ. ಇದು ನಿಸರ್ಗದಲ್ಲಿ ಸಹಜವಾಗಿರುವಂಥ ಹಾಗೂ ಕೆಲವೊಂದು ಸ್ಥಿರವಾಗಿರುವಂಥ ನಿಯಮಗಳಿಗೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ತದೆ. ಆಮೇಲೆ ಅವುಗಳಲ್ಲಿ ಏನೆಲ್ಲ ಬದಲಾವಣೆಗಳು, ನಿಯಮಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತವ ಅವುಗಳ ಬಗ್ಗೆಯೂ ಕೂಡ ಇದು ಅಧ್ಯಯನ ಮಾಡ್ತದೆ. ಆಮೇಲೆ ಆ ನಿಯಮಗಳನ್ನು, ಸಮಾಜದಲ್ಲಿರುವಂಥ ಕೆಲವೊಂದು ನಿಯಮಗಳನ್ನು ಹುಡುಕುವಂಥ, ಶೋಧಿಸುವಂಥ ಒಂದು ಕೆಲಸವನ್ನು ಯಾವುದು ಮಾಡ್ತದ ಅದು ಸಮಾಜಶಾಸ್ತ್ರ ಅಂತ. ಅನದರ್ ಒನ್ ಡೆಫಿನೇಷನ್ ಅಕಾರ್ಡಿಂಗ್ ಟು ಮೆಕೈವರ್ ಆ್ಯಂಡ್ ಫೇಸ್. He defined sociology is about social relationships. He simply told what is sociology. It is about social relationship. Already I told here the web of social relationship we called society. So here the study about social relationship is called sociology. ಇನ್ನೊಬ್ಬ ಸಮಾಜಶಾಸ್ತ್ರಜ್ಞನಾಗಿರುವಂಥ ಮೆಕೈವರ್ ಆ್ಯಂಡ್ ಫೇಸ್ ಅನ್ನುವಂಥವರು ಸಮಾಜಶಾಸ್ತ್ರದ ಬಗ್ಗೆ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ. ಸಾಮಾಜಿಕ ಸಂಬಂಧಗಳ ಕುರಿತಾದ ಅಧ್ಯಯನವೇ ಸಮಾಜಶಾಸ್ತ್ರ ಅಂತ. ಸಂಬಂಧಗಳ ಬಲೆಯನ್ನು ನಾವು ಸಮಾಜ ಅಂತ ಕರಿತೀವಿ. ಆ ಥರ ಇರುವಂಥ ಸಾಮಾಜಿಕ ಸಂಬಂಧಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದೇ ಸಮಾಜಶಾಸ್ತ್ರ ಅನ್ನುವಂಥದ್ದು. There are different relationships in a society. ಒಂದು ಸಮಾಜದಲ್ಲಿ ವೈವಿಧ್ಯಮಯವಾಗಿರುವಂಥ ಸಂಬಂಧಗಳಿರ್ತವೆ. ದ ರಿಲೇಷನ್ಶಿಪ್ ಇನ್ ಫ್ಯಾಮಿಲಿ, ದ ರಿಲೇಷನ್ಶಿಪ್ ವಿತ್ ನೈಬರ್ಸ್, ದ ರಿಲೇಷನ್ಶಿಪ್ ಇನ್ ಕಮ್ಯುನಿಟಿ, ಆಸ್ ವೆಲ್ ಆಸ್ ದ ರಿಲೇಷನ್ಶಿಪ್ ವೇರ್ ವಿ ಕಾಂಟ್ಯಾಕ್ಟ್, ವೇರ್ ವಿ ಕಮ್ಯುನಿಕೇಟ್ ಆ್ಯಂಡ್ ವೇರ್ ವಿ ವರ್ಕ್. ಸಂಬಂಧಗಳು ಎಷ್ಟು ವೈವಿಧ್ಯಮಯವಾಗಿರ್ತಾವೆ ಅಂತಂದರೆ, ನಾವಿರುವಂಥ ಕುಟುಂಬದಲ್ಲಿರುವಂಥ ಸಂಬಂಧಗಳು, ನೆರೆಹೊರೆಯವರ ಜೊತೆ ಇರುವಂಥ ಸಂಬಂಧಗಳು, ಸಮುದಾಯದಲ್ಲಿರುವಂಥ ಸಂಬಂಧಗಳು, ನಾವು ಯಾರ ಜೊತೆ ಸಂಪರ್ಕ ಸಂವಹನಕ್ಕೆ ಒಳಪಡ್ತೀವಿ, ವ್ಯವಹರಿಸ್ತೀವಿ, ನಾವೆಲ್ಲಿ ಕೆಲಸ ಮಾಡ್ತೀವಿ, ಎಲ್ಲಿ ಕಲಿತೀವಿ, ಸೊ ಅವೆಲ್ಲನೂ ಕಡೆ ಏನಿರ್ತಾವೆ ಅಂದರೆ ಒಂದು ರೀತಿ ವೈವಿಧ್ಯಮಯವಾಗಿರುವಂಥ ಸಂಬಂಧಗಳಿರ್ತವೆ. ಆ ಥರ ಇರುವಂಥ ವೈವಿಧ್ಯಮಯ ಸಾಮಾಜಿಕ ಸಂಬಂಧಗಳನ್ನು ಪರಿಚಯಿಸಿಕೊಡುವಂಥದ್ದೇ, ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವಂಥದ್ದೇ ಸಮಾಜಶಾಸ್ತ್ರ ಅಂತ. ಅನದರ್ ಒನ್ according to Emile Durkheim. He defined sociology is the science of institutions. Sociology is nothing but it is the scientific study about social institutions. ಇನ್ನೊಬ್ಬ ಸಮಾಜಶಾಸ್ತ್ರಜ್ಞನಾಗಿರುವಂಥ ಎಮೈಲ್ ಡರ್ಖೀಮ್ ಸಮಾಜಶಾಸ್ತ್ರ ಅಂತಂದರೆ ಸಾಮಾಜಿಕ ಸಂಸ್ಥೆಗಳ ವೈಜ್ಞಾನಿಕ ಅಧ್ಯಯನವೇ ಸಮಾಜಶಾಸ್ತ್ರ ಅಂತ ಕರೀತಾರೆ. ಸಾಮಾಜಿಕ ಸಂಸ್ಥೆಗಳನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವುದೇ ಸಮಾಜಶಾಸ್ತ್ರ ಅಂತ. ಇನ್ ಎ ಸೊಸೈಟಿ ದೇರ್ ಆರ್ ಡಿಫ್ರೆಂಟ್ ಟೈಪ್ ಆಫ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಮ್ಯಾರೇಜ್, ಫ್ಯಾಮಿಲಿ, ರಿಲಿಜನ್, law, finance, economy. So there are different type of institutions. These all institutions comes under the scientific study under sociology. ಸಮಾಜದಲ್ಲಿ ಎಷ್ಟೋ ಸಾಮಾಜಿಕ ಸಂಸ್ಥೆಗಳಿರ್ತಾವ. ವಿವಾಹ, ಕುಟುಂಬ, ಧರ್ಮ, ಜಾತಿ, ಕಾನೂನು, ನಿಯಮಗಳು, ಆಮೇಲೆ ಆರ್ಥಿಕತೆ, ರಾಜಕೀಯತೆ ಅನ್ನುವಂಥ ಎಷ್ಟೋ ಸಂಸ್ಥೆಗಳು ಬರ್ತಾವ. ಇವುಗಳ ಬಗ್ಗೆ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವಂಥ ಕೆಲಸವನ್ನು ಯಾವ್ದು ಮಾಡ್ತದ ಅಂತಂದರೆ ಸಮಾಜಶಾಸ್ತ್ರ. ಅದಕ್ಕೆ ಈ ಥರ ಸಾರ್ವತ್ರಿಕವಾಗಿರುವಂಥ ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥದ್ದೇ ಸಮಾಜಶಾಸ್ತ್ರ ಅಂತ. ಟೋಟಲಿ sociology means it is a scientific study about human society and his social relationship. It is a scientific systematic study of
the whole human society and his social relationship, even his social institutions also. ಒಟ್ಟಿನಲ್ಲಿ ಸಮಾಜಶಾಸ್ತ್ರ ಅಂತಂದರೆ ಮಾನವ ಸಮಾಜ ಮತ್ತು ಆತನ ಸಾಮಾಜಿಕ ಸಂಬಂಧಗಳ ಕುರಿತಾದ ಒಂದು ವೈಜ್ಞಾನಿಕ ಅಧ್ಯಯನವೇ ಸಮಾಜಶಾಸ್ತ್ರ ಅಂತ. ಅಂದರೆ ಮಾನವನ ಸಂಪೂರ್ಣ ಸಾಮಾಜಿಕ ಜೀವನವನ್ನು, ಅವನ ಸಾಮಾಜಿಕ ಜೊತೆಗೆ ಸಂಬಂಧಿಸಿರುವಂಥ ಸಂಬಂಧಗಳನ್ನು, ಸಂಸ್ಥೆಗಳನ್ನು, ಸಮೂಹಗಳ ಬಗ್ಗೆ, ಸಂಘಟನೆಗಳ ಬಗ್ಗೆ ವೈಜ್ಞಾನಿಕವಾಗಿ ಯಾವುದು ಅಧ್ಯಯನ ಮಾಡ್ತದೆ ಅದನ್ನು ಸಮಾಜಶಾಸ್ತ್ರ ಅಂತ ಕರಿತೀವಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಇನ್ ನೆಕ್ಸ್ಟ್ ಕ್ಲಾಸ್ we discuss the other concept of sociology. Thank you.